ಹಲೋ ನೀಟ್ 2026 ಸ್ಟೂಡೆಂಟ್ಸ್ ಆಲ್ರೆಡಿ ನೀವು ಎಕ್ಸಾಮ್ ಬರ್ದಿರಾ ಎನ್ ಟಿ ಎ ಕೂಡ ಆನ್ಸರ್ ಕೀನ ರಿಲೀಸ್ ಮಾಡಿದೆ ಮತ್ತೆ ನೀವು ಮಾರ್ಕ್ಸ್ ಚೆಕ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿರ್ತೀನಿ. ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅನ್ನೋ ಕಮೆಂಟ್ ಹಾಕಿ. ನಿಮಗೆ ನಿಮ್ಮ ಮಾರ್ಕ್ಸ್ಗೆ ಏನಂತಂದರೆ ನಿಮಗೆ ಡೌಟ್ ಇರೋದು ಈ ವರ್ಷ ನನಗೆ ಗೌರ್ಮೆಂಟ್ ಕಾಲೇಜಲ್ಲಿ MBBS ಸೀಟ್ ಸಿಗುತ್ತಾ ಇಲ್ವಾ, ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಗುತ್ತಾ ಇಲ್ವಾ, 1.5 ಲಕ್ಷದ MBBS ಸೀಟ್ ಅಂತ ಡೌಟ್ ಇದೆ. ಆ ಎಲ್ಲ ಕನ್ಫ್ಯೂಷನ್ಸು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಯಾವ ರೀತಿ ಅಂತಂದರೆ ಲಾಸ್ಟ್ ಇಯರ್ದು ಎಕ್ಸಾಕ್ಟ್ ಮಾರ್ಕ್ಸ್ನ ತೊಗೊಂಡ್ಬಿಟ್ಟು ಯಾವುದೇ ರೀತಿಯ ಲಾಸ್ಟ್ ಇಯರ್ ಪ್ರೆಡಿಕ್ಷನ್ ಅಲ್ಲ. ಲಾಸ್ಟ್ ಇಯರ್ 2025 ಇವಾಗ ನಿಮ್ಮ ಕ್ಯಾಟಗಿರಿಯಲ್ಲಿರೋ ಸ್ಟೂಡೆಂಟ್ಸು ಯಾವ ಮಾರ್ಕ್ಸ್ ಲೋಯೆಸ್ಟ್ ಮಾರ್ಕ್ಸ್ಗೆ ಅವನು ಅಡ್ಮಿಷನ್ ತಗೊಂಡಿದ್ದಾರೆ, ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತಗೊಂಡು ಅದನ್ನೇನಾದರೂ ನೀವು ನೋಡಿಕೊಂಡ್ರೆ ಅದೇ ರೇಂಜಲ್ಲಿ ನಿಮಗೆ ನಿಮ್ಮ ಮಾರ್ಕ್ಸ್ ಇದ್ರೆ ನೀವು ಸೇಫ್ ಅಂತ ತಿಳ್ಕೊಬೋದು. ಅಂತಂದರೆ ಇವಾಗ 410ಗೆ ಒಂದು ಸ್ಟೂಡೆಂಟ್ಸು ನಿಮ್ಮ ಕ್ಯಾಟಗಿರಿ ಸ್ಟೂಡೆಂಟ್ಸು ಗೌರ್ಮೆಂಟ್ ಕಾಲೇಜಲ್ಲಿ ಲಾಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿದ್ದಾರೆ ಅನ್ಕೊಳ್ಳಿ. ನಿಮಗೆ 410 ಬಂದರೂ ಬಾರ್ಡರಲ್ಲಿ ಇದ್ದೀರಾ ಅನ್ಕೊಳ್ಬೇಕು. ಮತ್ತು 420ಗೆ ಲಾಸ್ಟ್ ಇಯರ್ ಅಡ್ಮಿಷನ್ ಆಗಿದೆ, 430 ಬಂದರೆ ನೀವು ಈ ವರ್ಷ ಸೇಫ್ ಇದ್ದೀರಾ ಅಂತ ತಿಳ್ಕೊಳ್ಬೋದು. ಈ ವರ್ಷ ಮತ್ತೆ ಕಟ್ ಆಫ್ ಕೂಡ ಕಡಿಮೆ ಆಗಲಿದೆ. ಏನಕ್ಕಂತಂದರೆ 550 ಸೀಟ್ಸ್ ಆ್ಯಡ್ ಆಗಿದೆ ಕರ್ನಾಟಕದಲ್ಲಿ. ನಾನು ಬರೀ ಕರ್ನಾಟಕದ ಹೇಳ್ತಿದ್ದೀನಿ, ನನಗೆ ಆಲ್ ಇಂಡಿಯಾದ ಏನೂ ಬೇಕಾಗಿಲ್ಲ, MCCದು ಏನೂ ಹೇಳ್ತಾ ಇಲ್ಲ. ನಾನು ಬರೀ ನಮ್ಮ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡೋ ಸ್ಟೂಡೆಂಟ್ಸ್ಗೋಸ್ಕರ, ಯಾವುದೇ ಸ್ಟೇಟ್ ಸ್ಟೂಡೆಂಟ್ಸ್ ಆಗಿರಲಿ, ಇಫ್ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ಕರ್ನಾಟಕ KCT ಥ್ರೂ ಮೆಡಿಕಲ್ ಕಾಲೇಜ್ BDS ಕಾಲೇಜಸ್, ನಾನು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನಂತಂದರೆ ಮತ್ತೆ ಶ್ಯಾಮ್ ಪ್ರಕಾಶ್ ಸರ್ ಕೂಡ ಹೇಳಿದ್ದಾರೆ ಇನ್ನೂ 1,000 ಸೀಟ್ ಕೂಡ ಆ್ಯಡ್ ಆಗಲಿದೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ರ್ಯಾಂಕ್ ಯಾವ ರೀತಿ ಡಿಸೈಡ್ ಆಗುತ್ತೆ ಅಂತಂದರೆ ನಂಬರ್ ಆಫ್ ದಿ ಸೀಟ್ಸ್ ಮತ್ತು ಸೀಟ್ ಮೆಟ್ರಿಕ್ಸ್ ಮೇಲೆ, ಮತ್ತು ಕ್ಯಾಂಡಿಡೇಟ್ಸ್ ಅಪಿಯರ್ಡ್, ಓಕೆ, ಕ್ವಾಲಿಫೈಯಿಂಗ್ ಕ್ಯಾಂಡಿಡೇಟ್ಸ್ ಇದ್ರ ಮೇಲೆ. ಓಕೆ, ಎಷ್ಟೋ ಜನ ಸ್ಟೂಡೆಂಟ್ಸ್ ಎಕ್ಸಾಮೇ ಅಪಿಯರ್ ಆಗಿರಲಿಲ್ಲ, ರೀನೀಟ್, ಅದನ್ನೇನಾದರೂ ಮ್ಯಾಟರ್ ಆಗುತ್ತೆ ಸರ್, ಅವರೆಲ್ಲ ನಮ್ಮ ಕಾಂಪಿಟೇಟರ್ಸ್ ಇದ್ದಾರೆ, ನಮ್ಮ ಕಾಂಪಿಟೇಟರ್ಸ್ ಇಲ್ಲ, ಅದೆಲ್ಲ ಇಲ್ಲ. ಅವ್ರು ಅಪಿಯರ್ ಆಗಿಲ್ಲ, ಆಬ್ಸೆಂಟು, ಅದು ನಿಮಗೆ ಪ್ಲಸ್ ಪಾಯಿಂಟ್ ಅಷ್ಟೇ, ಓಕೆನಾ. ಅದು ಅವ್ರ ಇಷ್ಟ ಏನಕ್ಕೆ ಆಬ್ಸೆಂಟ್ ಆಗಿದ್ರು ಅಂತ. ಮತ್ತು ನಂಬರ್ ಆಫ್ ದಿ ಸೀಟ್ಸ್ ಎಷ್ಟಿದೆ, ನಂಬರ್ ಆಫ್ ದಿ ಕ್ಯಾಂಡಿಡೇಟ್ಸ್, ಅದನ್ನು ಮ್ಯಾಟರ್ ಆಗುತ್ತೆ ರಿಯಲಿ. ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ಸೀಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ಈ ವಿಡಿಯೋದಲ್ಲಿ 2025 ಕರ್ನಾಟಕದಲ್ಲಿ KCT ಥ್ರೂ MBBS ಅಲ್ಲಿ ಅಡ್ಮಿಷನ್ ಆಗಿರೋ ಲಾಸ್ಟ್ ಮಾರ್ಕ್ಸ್ ಎಲ್ಲ ಕ್ಯಾಟಗಿರಿ ವೈಸ್, ಸಬ್ ಕ್ಯಾಟಗಿರಿ ವೈಸ್ ನಾನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ನಿಮ್ಮ ಕ್ಯಾಟಗಿರಿ ಆದಮೇಲೆ ಕೂಡ ನೀವು ವಿಡಿಯೋನ ನೋಡ್ಕೊಳ್ಳಿ. ಇವಾಗ GM ಫಸ್ಟ್ ಆದ GM ಸ್ಟೂಡೆಂಟ್ಸ್ ಆದಮೇಲೆ ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ. ಲಾಸ್ಟಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ 2026 ನಿಮ್ಮ ಮಾರ್ಕ್ಸ್ ಇಷ್ಟು ಬಂದರೆ ನಿಮ್ಗೆ ಅಡ್ಮಿಷನ್ ಸಿಗುತ್ತೆ ಅನ್ನೋ ಒಂದು ಟಿಪ್ಸ್ನ ಹೇಳಿರ್ತೀನಿ. ಮಧ್ಯದಲ್ಲಿ ಹೇಳ್ಬೋದು, ಲಾಸ್ಟಲ್ಲಿ ಹೇಳ್ಬೋದು. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಸರ್, ನಾ GM ಕ್ಯಾಟಗಿರಿ ನೋಡ್ಬೇಕಂದ್ರೆ 2025 ಜನರಲ್ ಮೆರಿಟ್, ಪ್ಯೂರ್ ಜನರಲ್, ಅವ್ರ ಹತ್ರ ರೂರಲ್ ಇಲ್ಲ, ಕನ್ನಡ ಇಲ್ಲ, ಹೈದರಾಬಾದ್ ಕರ್ನಾಟಕ ಇಲ್ಲ ಅನ್ನೋರಿಗೆ 520 to 535 ಇರೋರಿಗೆ ಸೀಟ್ ಸಿಕ್ಕಿದೆ. ಅಂದರೆ 526 ಅನ್ನೋರಿಗೆ ಸಿಕ್ಕಿರುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಇದೆ. ಓಕೆ, 2025 ಸೆಕೆಂಡ್ ರೌಂಡ್, ಫಸ್ಟ್ ರೌಂಡ್ ನಾನು ಹೇಳ್ತಾ ಇಲ್ಲ. ಮತ್ತೆ ಲಾಸ್ಟ್ ಇಯರ್ 3 ರೌಂಡ್ ಆಗಿತ್ತು. ಲಾಸ್ಟ್ ಅಂದರೆ ಸ್ಟೇ ವೇಕೆನ್ಸಿ ರೌಂಡ್, ಅದು ಫುಲ್ಲು ಗಜಿಬಿಜಿ ರೌಂಡ್. ಏನಕ್ಕಂದರೆ ಕೋರ್ಟ್ ಕೇಸ್ ಆಯಿತು, ಅದಾಯಿತು, ಇದಾಯಿತು, ಒಂದು 2 to 3 ಮಂತ್ಸ್ ಟೈಮ್ ತೊಗೊಂಡಿದೆ. ಅದನ್ನೆಲ್ಲ ಇಲ್ಲಿ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡ. ಅಲ್ಲಿ ಸರಿ ಏನಂತಂದರೆ ಜಸ್ಟ್ ಸೆಕೆಂಡ್ ರೌಂಡ್ ಹೇಳ್ತೇನೆ. ಸೆಕೆಂಡ್ ರೌಂಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ವರ್ಷನೂ ಕೂಡ ಸೆಕೆಂಡ್ ರೌಂಡಿಗೆ MBBS ಕೋರ್ಸಸ್ ಎಲ್ಲ ಆ್ಯಡ್ ಮಾಡ್ತಿದ್ದಾರೆ. ಅಂದರೆ ನಿಮಗೆ ಥರ್ಡ್ ರೌಂಡು ಮೋಸ್ಟ್ ಇಂಪಾರ್ಟೆಂಟ್ ರೌಂಡ್ ಆಗಿರುತ್ತೆ. GM ಸ್ಟೂಡೆಂಟ್ಸು ನಿಮ್ಮದು ಈ ಮಾರ್ಕ್ಸ್ ರೇಂಜಲ್ಲಿದ್ದರೆ ಈ ವರ್ಷನೂ ಕೂಡ ನಿಮಗೆ ಸೀಟ್ ಸಿಗುತ್ತೆ. ಇದು ಲಾಸ್ಟ್ ಇಯರ್ ಸೀಟ್ ಸಿಕ್ಕಿದ ಸ್ಟೂಡೆಂಟ್ಸು ನಾನು ಹೇಳ್ತಾ ಇರೋದು. ಇದಕ್ಕಿಂತನೂ ಏನಾದರೂ ಒಂದು 10 ಮಾರ್ಕ್ಸ್ ಕಡಿಮೆ ಇದ್ರೂ ಕೂಡ ನೀವು ಬಾರ್ಡರಲ್ಲಿದ್ದೀರಾ ಅನ್ಕೊಳ್ಳಿ ಎಲ್ಲಾನು. GMR ಅಂತಂದರೆ ರೂರಲ್ ಸ್ಟೂಡೆಂಟ್ಸು, ನಿಮ್ಮ ಮಾರ್ಕ್ಸು 515 525 ಲಾಸ್ಟಲ್ಲಿ ಸಿಕ್ಕಿರೋದು. ಮತ್ತು GM ಕನ್ನಡ ಅಂತಂದರೆ ಕನ್ನಡ ಅಪ್ಲೈ ಆಗಿರ್ಬೇಕು ನಿಮಗೆ. 470 480 ಮಾರ್ಕ್ಸು. ಮತ್ತು GMH ಅಂದರೆ ಹೈದರಾಬಾದ್ ಕರ್ನಾಟಕ 371 500 to 510. ಓಕೆ, ಆಮೇಲೆ ಜನರಲ್ ಮೆರಿಟು ಸ್ಟೂಡೆಂಟ್ಸ್ PG ಅಂದರೆ ಏನು ಸರ್? PG ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು 1.5 ಲಕ್ಷ, 1,53,000 ಫೀಸ್ ಇರುತ್ತೆ, ಸರಿನಾ. ಆ ಸ್ಟೂಡೆಂಟ್ಸ್ಗೆ ಏನಂತಂದರೆ GM ಅಂತ ಇರೋರಿಗೆ 500 to 510 ಇರೋರಿಗೆ ಸೀಟ್ನ ಸಿಕ್ಕಿದೆ ಸೆಕೆಂಡ್ ರೌಂಡಲ್ಲಿ. ಎಲ್ಲ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಹೇಳ್ತಾರೆ ನಾನು, ಕರ್ನಾಟಕದಲ್ಲಿ ಎಷ್ಟೆಲ್ಲ ಬರುತ್ತೆ ಅಷ್ಟೆಲ್ಲ. ಮತ್ತು GMR ಅಂತದೆ 490 to 500 ಇದ್ರೆ ಸೀಟ್ ಸಿಕ್ಕಿದೆ. GMK ಅಂತಂದರೆ 445 to 555 ಇದ್ರೆ ಸೀಟ್ ಸಿಕ್ಕಿದೆ. ಮತ್ತು GMH 475 to 485 ಇದ್ರೆ ಸೀಟ್ ಸಿಕ್ಕಿದೆ. ಏನಂತಾರೆ, ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾ, ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ಗಿಂತನೂ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಗೆ ಸ್ವಲ್ಪ ಕಡಿಮೆ ಕಟ್ ಆಫ್ಗೆ ನಿಲ್ತಾ ಇರುತ್ತೆ. ಓಕೆ, ಜಾಸ್ತಿ ಸ್ಟೂಡೆಂಟ್ಸು ಗೌರ್ಮೆಂಟ್ ಕಾಲೇಜನ್ನೇ ಹಾಕೊಂಡಿರ್ತಾರೆ. ಕ್ಯಾಟಗರಿ 1 ನಾನು ಲಾಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡಿದೆ. ಲಾಸ್ಟ್ ವಿಡಿಯೋದಲ್ಲಿ 2026 ಎಕ್ಸಾಕ್ಟ್ ಪ್ರಿಡಿಕ್ಷನ್ ಅನ್ನೋದನ್ನ ನಾನು ಮಾರ್ಕ್ಸ್ ಇದು ಮಾಡಿದ್ದೀನಿ. ಅದನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. 1G ಸ್ಟೂಡೆಂಟ್ಸ್ಗೆ 510 to 520 ಇದ್ದವರಿಗೆ ಸಿಕ್ಕಿದೆ ಲಾಸ್ಟ್ ಇಯರು. 1R ಸ್ಟೂಡೆಂಟ್ಸ್ಗೆ 500 to 510 ಇದ್ದವರಿಗೆ ಸಿಕ್ಕಿದೆ. 1K ಕನ್ನಡ ಇದ್ದವರಿಗೆ 470 to 480 ಇದ್ದವರಿಗೆ ಸಿಕ್ಕಿದೆ. 1H ಹೈದರಾಬಾದ್ ಸ್ಟೂಡೆಂಟ್ಸ್ಗೆ, ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ 495 to 505 ಇದ್ದವರಿಗೆ ಸಿಕ್ಕಿದೆ. ಕ್ಯಾಟಗಿರಿ ಸ್ಟೂಡೆಂಟ್ಸು ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟಲ್ಲಿ ಇಲ್ಲಿ ನೋಡಿ 485 to 495 ಸಿಕ್ಕಿದೆ. ಅದಕ್ಕಿಂತ ಒಂದು 15 ಮಾರ್ಕ್ಸ್ ಕಡಿಮೆ ಇರ್ತಾ ಇರುತ್ತೆ ಯಾವಾಗಲೂ ಇದು, ಓಕೆನಾ. 1R ಸ್ಟೂಡೆಂಟ್ಸ್ಗೆ 475 to 485, 1K ಸ್ಟೂಡೆಂಟ್ಸ್ಗೆ 445 to 455, 1H ಸ್ಟೂಡೆಂಟ್ಸ್ಗೆ 470 to 480. ನಿಮ್ಮ ಮಾರ್ಕ್ಸ್ ಏನಾದರೂ ಈ ರೇಂಜಲ್ಲಿ ಇದ್ದರೆ ನಿಮ್ಗೆ ಸೀಟ್ ಸಿಗುತ್ತೆ. ಕಮೆಂಟ್ ಹಾಕಿ. ಯಾವ ರೀತಿ ನೀವು ಕಮೆಂಟ್ ಹಾಕಬೇಕಂತಂದರೆ ನಿಮ್ಮ ಕ್ಯಾಟಗಿರಿ ಮತ್ತು ನಿಮ್ಮ ಕನ್ನಡ ಮೀಡಿಯಂ ಅಪ್ಲೈ ಆಗುತ್ತಾ, ಹೈದರಾಬಾದ್ ಕರ್ನಾಟಕ ಅಪ್ಲೈ ಆಗುತ್ತಾ, ನಿಮ್ಮ ಮಾರ್ಕ್ಸ್ನ ಹಾಕಿರಿ. ನಾನು ಕರೆಕ್ಟಾಗಿ
ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಹೋಗ್ತೀನಿ. ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೂ ಈ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಹೇಳ್ತಾ ಇರ್ತೀನಿ. ಇವಾಗ ಬಂದ್ಬಿಟ್ಟು ಕ್ಯಾಟಗರಿ 2A ಸ್ಟೂಡೆಂಟ್ಸ್ 2A ಜನರಲ್ ಇರೋರಿಗೆ 490 ಟು 500 ಇರಬೇಕು. ಮತ್ತೆ 2AR ಅಂತಂದ್ರೆ ರೂರಲ್ ಇರೋರಿಗೆ 480 ಟು 490 ಇರಬೇಕು. ಕನ್ನಡ ಇರೋರಿಗೆ 470 ಟು 480 ಇರಬೇಕು. ಮತ್ತೆ ಹೈದರಾಬಾದ್ ಕರ್ನಾಟಕ ಅಪ್ಲೈ ಆಗೋರಿಗೆ 480 ಟು 495 ಇರಬೇಕು. ಅದೇ ಸೇಮ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂದ್ರೆ 465 ಟು 475 ಇರಬೇಕು. ಪ್ಯೂರ್ 2A ಜನರಲ್ಲು. ಮತ್ತೆ ರೂರಲ್ ಏನಾದರೂ ಅಪ್ಲೈ ಆಗುತ್ತೆ ಅಂದ್ರೆ 455 ಟು 465 ಇರಬೇಕು. ಕನ್ನಡ ಏನಾದರೂ ಅಪ್ಲೈ ಆಗುತ್ತೆ ಅಂದ್ರೆ 445 ಟು 455 ಇರಬೇಕು. ಮತ್ತೆ ಹೈದರಾಬಾದ್ ಏನಾದರೂ ಅಪ್ಲೈ ಆಗುತ್ತೆ ನಮಗೆ ಅಂದ್ರೆ 460 ಟು 470 ಇರಬೇಕು. ಇವಾಗ ಬಂದ್ಬಿಟ್ಟು ಕ್ಯಾಟಗರಿ 2B ಸ್ಟೂಡೆಂಟ್ಸ್ಗೆ ಸರಿನಾ, 2B ಸ್ಟೂಡೆಂಟ್ಸ್ಗೆ ಇದು ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕೋಟಾ. ಓಕೆ, ಎಷ್ಟಿರ್ಬೇಕಂದ್ರೆ 500 ಟು 510 ಇರಬೇಕು. ಮತ್ತೆ ರೂರಲ್ ಇರೋರಿಗೆ 490 ಟು 500 ಇರಬೇಕು. ಮತ್ತೆ ಕನ್ನಡ ಮೀಡಿಯಂಗೆ 470 ಟು 480 ಇರಬೇಕು. ಸ್ವಲ್ಪ ಸ್ಟೂಡೆಂಟ್ಸ್ಗೆ ಏನಂದ್ರೆ ಮಿಕ್ಸ್ ಅಪ್ಲೈ ಆಗಿರುತ್ತೆ. ಯಾವ ರೀತಿ ಅಂದ್ರೆ ನೀವು 2B ಬರ್ತೀರಾ, ಆರ್ ರೂರಲ್ ಅಪ್ಲೈ ಆಗುತ್ತೆ, ಕನ್ನಡ ಮೀಡಿಯಂ ಅಪ್ಲೈ ಆಗುತ್ತೆ, ಹೈದರಾಬಾದ್ ಕರ್ನಾಟಕನೂ ಅಪ್ಲೈ ಆಗುತ್ತೆ. ಈ ರೀತಿ ಅಪ್ಲೈ ಆದಾಗ ನಿಮಗೇನಂದ್ರೆ ಸೀಟ್ ಯಾವುದಾದ್ರೂ ಒಂದರಲ್ಲೇ ಅಲಾಟ್ಮೆಂಟ್ ಆಗುತ್ತೆ. 2BRH, 2BRK ಈ ರೀತಿ ಇದ್ರೆ ಅಪ್ಲೈ ಆಗುತ್ತೆ. ಅವಾಗ ಏನಂತಂದ್ರೆ ನಿಮಗೆ 2BR ರೂರಲ್ಗಿಂತ ಒಂದು 10-15 ಮಾರ್ಕ್ಸ್ ಕಡಿಮೆ ಇದ್ರು ನಿಮಗೆ ಹೈದರಾಬಾದ್ ಕರ್ನಾಟಕ ಇದ್ರೆ ಸೀಟ್ನ ಅಲಾಟ್ ಆಗುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. 371 JS ಪ್ಲಸ್ ಪಾಯಿಂಟ್ ಇಯರ್. ಓಕೆ, ಮತ್ತೆ SC ಸ್ಟೂಡೆಂಟ್ಸು ಅದನ್ನು ಹೇಳಿರ್ತೀನಿ. SC ABC ಅಂತ ಇರುತ್ತಲ್ಲ ಅದನ್ನು ಹೇಳಿರ್ತೀನಿ. ಇವಾಗ ಏನಂದ್ರೆ ಕ್ಯಾಟಗರಿ 2B ಸ್ಟೂಡೆಂಟ್ಸು ಪ್ರೈವೇಟ್ ಕೋಟಾ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು 475 ಟು 485 ಇರಬೇಕು. 465 ಟು 475 ಇದ್ದವ್ರಿಗೆ ಸಿಕ್ಕಿದೆ. ಮತ್ತೆ ಕನ್ನಡ ಮೀಡಿಯಂ ಅಪ್ಲೈ ಆಗುತ್ತಲ್ವ ಅವರಿಗೆ 445 ಟು 455 ಅವರಿಗೆ ಲಾಸ್ಟ್ ಇಯರ್ ಸೀಟ್ ಸಿಕ್ಕಿದೆ. ಸರ್ ಇವಾಗ ನಾನು 3A ಸ್ಟೂಡೆಂಟ್ಸ್ ಹೇಳಿ. 3A ಸ್ಟೂಡೆಂಟ್ಸು ಜನರಲ್ಲು 500 ಟು 510 ಇರೋರಿಗೆ ಲಾಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ. ಸರ್ ನೀವು ಯಾವ ರೀತಿ ಹೇಳ್ತಾ ಇದ್ದೀರಾ ಅಂತಂದ್ರೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಲಾಸ್ಟ್ ಇಯರ್ದು ಬೆಳಗಾವಿನಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರೋ ಸ್ಟೂಡೆಂಟ್. GMಗೆ 425 ಟು 533 ಇರೋರು ಸಿಕ್ಕಿದೆ. SC ಸ್ಟೂಡೆಂಟ್ಸ್ಗೆ 445 ಟು 470. ನಿಮ್ಗೆ ಎಕ್ಸಾಕ್ಟ್ ತೋರಿಸಲಿ ಅಂದರೆ STK ಅಂತ 440 ಟು 455 ಇದೆ. ಇಲ್ಲಿ ನೋಡಿ, ಒಂದು ಸ್ಟೂಡೆಂಟ್ಸು 442 ಮಾರ್ಕ್ಸ್ ಇದೆ. ಯಾವ ರೇಂಜಲ್ಲಿ ಬರುತ್ತೆ ಅಂದರೆ ಇದು ST ಈ ರೇಂಜಲ್ಲಿ ಬರ್ತಾ ಇದ್ದಾನೆ ಸ್ಟೂಡೆಂಟ್ಸ್. ಓಕೆ, ಆಲ್ ಇಂಡಿಯಾ ರ್ಯಾಂಕ್ ಏನು ಕನ್ಸಿಡರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಯಾವುದು ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ, ನಿಮ್ಮ ಮಾರ್ಕ್ಸ್ ಮ್ಯಾಟ್ರ್ ಆಗುತ್ತೆ. ಬಟ್ ನಿಮಗೆ ಎಕ್ಸಾಕ್ಟ್ ಆಗಿ ತೋರಿಸ್ಬೇಕಂದ್ರೆ 1,34,682 ಇದೆ. ಇಲ್ಲಿ ನೋಡಿ, ರ್ಯಾಂಕು 1,34,682 ಇದೆ. ಈ ಸ್ಟೂಡೆಂಟ್ಸ್ ಎಲ್ಲಾನು ಅಪ್ಲೈ ಆಗ್ತಾ ಇತ್ತು. ಬಟ್ ಇವರಿಗೆ ಅಲಾಟೆಡ್ ಆಗಿದ್ದು STK ಅಂತ ಇದರಲ್ಲಿ MBBS ಬೆಳಗಾವಿ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದೆ. ಇಲ್ಲಿ ನೋಡಿ, ನಾನು ಹೇಳ್ತಾ ಇರೋದು ಎಕ್ಸಾಕ್ಟ್ ಲಾಸ್ಟ್ ಇಯರ್ ಎಲ್ಲಾನು ಕನ್ಸಿಡರ್ ಮಾಡಿ ನೋಡಿದ್ರೆ 440 ಟು 445 ಸಿಕ್ಕಿದೆ. ಈ ಸ್ಟೂಡೆಂಟ್ಸು ಬಾರ್ಡರ್ ಲೈನಲ್ಲಿ 442 ಬಂದರೆ ಸೆಕೆಂಡ್ ರೌಂಡಲ್ಲಿ ಇವ್ರಿಗೆ ಸಿಕ್ಕಿದೆ, ಅಡ್ಮಿಷನ್ ಆಗಿದೆ. ಸೊ ಅದಕ್ಕೋಸ್ಕರ ನೀವು ಕೂಡ ಈ ವರ್ಷ ಕರೆಕ್ಟಾಗಿ ಈ ರೀತಿ ಕಾಲೇಜ್ ವೈಸ್ ಏನಾದರೂ ಬೇಕಂತಂದ್ರೆ ಕಮೆಂಟ್ ಹಾಕಿರಿ. ನಾನು 100% ನಿಮಗೆ ಈ ರೀತಿ ಒಂದು ವಿಡಿಯೋನ ಕ್ಲಿಯರ್ ಆಗಿ ಮಾಡಿರ್ತೀನಿ. ಇನ್ನೊಂದು ಬಂದ್ಬಿಟ್ಟು ಇನ್ನು ನಾವು ಇವಾಗ ಎಲ್ಲಿ ನಿಲ್ಸಿದ್ವಿ, 3A ಸ್ಟೂಡೆಂಟ್ಸಿಗೆ ನಿಲ್ಸಿದ್ವಿ ಅಲ್ವಾ. ಕಂಟಿನ್ಯೂ ಮಾಡ್ತೀನಿ ನೋಡಿ. 3A ಪ್ರೈವೇಟ್ ಕೋಟಾದಲ್ಲಿ ನಿಮಗೆ ಸಿಗಬೇಕಂದ್ರೆ 475 ಟು 485, 465 ಟು 475, ಕನ್ನಡ 445 ಟು ಇದು. 3B ಸ್ಟೂಡೆಂಟ್ಸ್ ಕೂಡ ನಾನು ಹೇಳ್ಬೇಕಂತಂದ್ರೆ ಜನರಲ್ ಇದ್ರೆ 510 ಇರಬೇಕು. 510 ಮೇಲೆ ಇದ್ರೆ ನೀವು ಬಾರ್ಡರಲ್ಲೇ ಈ ವರ್ಷನೂ ಕೂಡ ಅಂತ ತಿಳ್ಕೊಳ್ಳಿ. ಲಾಸ್ಟ್ ಇಯರ್ 480 ಟು 490 ಇದ್ದವರಿಗೆ ಸೀಟ್ ಸಿಕ್ಕಿದೆ. 470 ಟು 480 ಇದ್ದವರಿಗೆ ಕನ್ನಡ ಇದ್ದರೆ ಸೀಟ್ ಸಿಕ್ಕಿದೆ. ಕ್ಯಾಟಗಿರಿಯಲ್ಲಿ ನನಗೆ 3B ಕ್ಯಾಟಗಿರಿಯಲ್ಲಿ ಸರ್ ನನಗೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಬೇಕು. ಫುಲ್ ಜನರಲ್ ಆಗಿದ್ರೆ 3B ಜನರಲ್ ಆಗಿದ್ರೆ 485 ಟು 495 ಇರಬೇಕು. ಅದರಲ್ಲಿ ನಿಮಗೆ ಏನು ರೂರಲ್ ಅಪ್ಲೈ ಆಗ್ತದೆ 460 ಟು 470 ಇರಬೇಕು. ಮತ್ತು ಕನ್ನಡ ಏನಾದರೂ ಅಪ್ಲೈ ಆಗ್ತದೆ 445 ಟು 455 ಇರೋರಿಗೆ ಸೀಟ್ನ ಸಿಕ್ಕಿದೆ. ಇವಾಗ SC ಸ್ಟೂಡೆಂಟ್ಸ್ ಬಂದುಬಿಟ್ಟು ಸರ್ SC ಸ್ಟೂಡೆಂಟ್ಸ್ ಇವಾಗ ABC ಅಂತ ಡಿವೈಡ್ ಆಗ್ತಾ ಇದೆ. ಅದು ಇನ್ನೂ ಯಾರಿಗೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಅದು ಕ್ಲಿಯರಾಗಿ ಹೇಳೋಕ್ಕಾಗಲ್ಲ. ಲಾಸ್ಟ್ ಇಯರ್ ಅದು ಇರಲಿಲ್ಲ. ಸೊ ಅದಕ್ಕೋಸ್ಕರ ಅದೇನು ನಾನು ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇಲ್ಲ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಅದ್ರ ಬಗ್ಗೆನೂ ಏನಾದರೂ ಮಾಹಿತಿ ಬರುತ್ತೆ, ಸೀಟ್ ಮೆಟ್ರಿಕ್ಸ್ ಬರುತ್ತೆ, SCA BC ಅಂತ. ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಇನ್ ಡೇಟಲ್ ಆಗಿ ನಿಮ್ಮ ಸ್ಟೂಡೆಂಟ್ಸ್ಗೋಸ್ಕರನೇ ಮಾಡಿರ್ತೀನಿ, ಸರಿನಾ. SC ಜನರಲ್ ಇರೋ ಸ್ಟೂಡೆಂಟ್ಸ್ಗೆ 395 ಟು 405 ಇರೋರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ರೂರಲ್ ಇರೋರಿಗೆ 390 ಟು 400 ಇರೋರಿಗೆ ಸಿಕ್ಕಿದೆ. ಕನ್ನಡ ಅಪ್ಲೈ ಆಗೋರಿಗೆ 380 ಟು 390 ಇರೋರಿಗೆ ಸಿಕ್ಕಿದೆ. ಹೈದರಾಬಾದ್ ಅವರಿಗೆ 390 ಟು 400 ಇರೋರಿಗೆ ಸಿಕ್ಕಿದೆ. ನಿಮ್ಗೇನಾದರೂ ಎಲ್ಲಾನು ರೂರಲ್ ಕನ್ನಡ ಹೈದರಾಬಾದ್ ಅಪ್ಲೈ ಆಗುತ್ತೆ ಅಂತಂದರೆ ಒಂದು 485 ಇದ್ರೂ ಕೂಡ ನಿಮಗೆ 385 ಇದ್ರೂ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು ಹೋದ ವರ್ಷ. ಈ ವರ್ಷ ಕೂಡ ಸಿಗುತ್ತೆ. ಶೆಡ್ಯೂಲ್ ಕಾಸ್ಟು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಬೇಕಂತಂದರೆ 365 ಟು 375 ಇದ್ದವರಿಗೆ ಸಿಕ್ಕಿದೆ. ಮತ್ತು ರೂರಲ್ 360 ಇದ್ದವರಿಗೆ ಟು 370 ಇರೋರಿಗೆ ಸಿಕ್ಕಿದೆ. ಕನ್ನಡ 350 ಟು 360 ಇರೋರಿಗೆ ಸಿಕ್ಕಿದೆ. ಮತ್ತು ಹೈದರಾಬಾದು 360 ಟು 370 ಇರೋರಿಗೆ ಸಿಕ್ಕಿದೆ. ಸರ್ ST ಸ್ಟೂಡೆಂಟ್ಸ್ ಅಂತ ಬಂದಾಗ ಅಂತಂದರೆ ST ಸ್ಟೂಡೆಂಟ್ಸ್ ಸ್ವಲ್ಪ SC ಸ್ಟೂಡೆಂಟ್ಸ್ಗಿಂತ ಕಡಿಮೆ ಕಟ್ ಆಫ್ ನಿಲ್ಲುತ್ತೆ. ST ಸ್ಟೂಡೆಂಟ್ಸು 395 ಟು 400 ಇರೋರಿಗೆ ಲಾಸ್ಟ್ ಇಯರ್ ಸಿಕ್ಕಿದೆ. ಅವ್ರಿಗೇನಾದ್ರು ರೂರಲ್ ಅಪ್ಲೈ ಆಗ್ತಿರ್ತದೆ 390 ಟು 395 ಇರೋರಿಗೆ ಸಿಕ್ಕಿದೆ. ST ಕೇರರಿಗೆ ಏನಂತಂದರೆ
380 ಟು 385 ಇರೋರಿಗೆ ಸಿಕ್ಕಿದೆ. ಹೈದರಾಬಾದ್ ಕರ್ನಾಟಕ ಅಂದರೆ 390 ಟು 395 ಇರೋರಿಗೆ ಕೂಡ ಸಿಕ್ಕಿದೆ. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು. ಇದು ಬಂದ್ಬಿಟ್ಟು ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ನಾವೇ ಹೇಳ್ತೀನಿ ನೋಡಿ. ನೀವು ಸ್ಕ್ರೀನ್ ಮೇಲೆ ಏನೆಲ್ಲ ನೋಡಿದಿರಾ ಅದಕ್ಕಿಂತ ಒಂದು 10 ಮಾರ್ಕ್ಸ್ ಕಡಿಮೆ ಇದ್ರೂ ನೀವು ಬಾರ್ಡರ್ ಲೈನಲ್ಲಿ ಇದ್ದೀರಾ ಅನ್ಕೊಳ್ಳಿ. ಸ್ಕ್ರೀನ್ ಮೇಲೆ ಮಾರ್ಕ್ಸ್ ಏನು ನಾನು ರೇಂಜ್ ಹೇಳಿದ್ದೀನಿ ಆ ಮಾರ್ಕ್ಸ್ ಇದ್ರೆ ನೀವು ಸೇಫ್ ರೇಂಜ್ ಅನ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಇದ್ರೆ ನೀವು ಫುಲ್ ಸೇಫ್ ಅಂತ ಫೀಲ್ ಆಗ್ಬಿಡಿ. ಓಕೆನಾ? ಎಕ್ಸಾಕ್ಟ್ ಏನಂತಂದ್ರೆ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಕಮೆಂಟ್ ಹಾಕಿ ನಿಮ್ಗೇನು ಕ್ವಶನ್ಸ್ ಇಲ್ಲ ಅಂದ್ರೂ ಥ್ಯಾಂಕ್ ಯು ಸರ್ ಅಂತ ಕಮೆಂಟ್ ಹಾಕಿ ವಿಡಿಯೋನ ಲೈಕ್ ಮಾಡಿ. ಮತ್ತೆ SC ಸ್ಟೂಡೆಂಟ್ಸ್ ನೀವು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತಗೊಳ್ಬೇಕಂದ್ರೆ STG ಸ್ಟೂಡೆಂಟ್ಸ್ಗೆ ಫುಲ್ ಜನರಲ್ ಸ್ಟೂಡೆಂಟ್ಸ್ಗೆ STಯಲ್ಲೇ ಜನರಲ್ ಅಂದರೆ ಅವರಿಗೆ ರೂರಲ್ ಕನ್ನಡ ಹೈದರಾಬಾದ್ ಏನೂ ಅಪ್ಲೈ ಆಗೋದಿಲ್ಲ ಅನ್ನೋರಿಗೆ 360 ಟು 370 ಇರಬೇಕು. ರೂರಲ್ ಇವರಿಗೆ 355 ಟು 365 ಇರಬೇಕು. STK ಇರೋರಿಗೆ 345 ಟು 355 ಇರಬೇಕು. ಮತ್ತು STHಗೆ 355 ಟು 365 ಇರಬೇಕು ಸ್ಟೂಡೆಂಟ್ಸ್. ಓಕೆನಾ? ನಿಮಗೆ ಕಾಲೇಜ್ ವೈಸ್ ಕೂಡ ಮಾಡಿದೆ. ಈ ವರ್ಷದ್ದು ಈ ರೀತಿ ಕಾಲೇಜ್ ವೈಸ್ ಕ್ಲಿಯರ್ ಆಗಬೇಕಂತಂದ್ರೆ ಒಂದು ಕಮೆಂಟ್ ಹಾಕಿರಿ. ಆ ಕಮೆಂಟ್ ಮೇಲೆ ಈ ರೀತಿ ಕ್ಲಿಯರ್ ಆಗಿ ಕೂಡ ಹೇಳಿರ್ತೀನಿ. ನಿಮಗೆ ಗೊತ್ತಲ್ವಾ ಎಕ್ಸಾಕ್ಟ್ ಆಗಿ ತೋರಿಸಿದ್ದೀನಿ. ಸೊ ಅದಕ್ಕೋಸ್ಕರ ನಂದು ಲಾಸ್ಟ್ ವಿಡಿಯೋ ಕೂಡ 2026 ಪ್ರೆಡಿಕ್ಷನ್ ಇದೆ, ಅದನ್ನ ನೋಡ್ಕೊಳ್ಳಿ. ಸ್ಟೂಡೆಂಟ್ಸ್ ಎಲ್ಲ ಆಬ್ಸೆಂಟ್ ಆಗಿದ್ರು ಅವ್ರು ನನ್ನ ಕಾಂಪಿಟೇಟರ್ಸ್ ಅಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಅವ್ರು ನಿಮ್ಮ ಕಾಂಪಿಟೇಟರ್ಸು ಅದು ಮರ್ತು ಬಿಡಿ. ಬಟ್ ನೀವೇನಂತಂದ್ರೆ ಅವ್ರು ಕೂಡ ಎಕ್ಸಾಮ್ ಬರಲಿಲ್ಲ ಅಂತಂದ್ರೆ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ಕಟ್ ಆಫ್ ಕಡಿಮೆ ಆಗಿರುತ್ತೆ. ಇನ್ನೊಂದು ಏನಂತಂದ್ರೆ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಾನು ಕೂಡ ನಿಮ್ಮ ಒಂದು ಮಗನ ಥರ ಅಂತ ತಿಳ್ಕೊಂಡ್ಬಿಟ್ಟು ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಮಗು ಏನಾದರೂ ಲಾಂಗ್ ಟರ್ಮ್ಗೆ ಆಸೆ ಪಡ್ತಿದೆ, ಲಾಂಗ್ ಟರ್ಮ್ ಮಾಡಬೇಕಂತ ಅಂದ್ಕೊಳ್ತಿದೆ ಅಂದರೆ ಒಂದು ಬೆಸ್ಟ್ ಕೋಚಿಂಗಲ್ಲಿ ಲಾಂಗ್ ಟರ್ಮ್ ಅಡ್ಮಿಷನ್ ಮಾಡಿಸಿ. ಏನಕ್ಕಂದರೆ ಎಷ್ಟೋ ಸ್ಟೂಡೆಂಟ್ಸ್ ನಾನು ಓದ್ತೀನಿ ಅಪ್ಪ ಇನ್ನೂ ಲಾಂಗ್ ಟರ್ಮ್ ಮಾಡಿಬಿಟ್ಟು ನಾನು ಗೋಲ್ ಅಚೀವ್ ಮಾಡ್ತೀನಿ ಅಂತ ಅನ್ನಲ್ಲ. ಅವ್ರು ಅಂತಿದ್ದಾರೆ ಅಂತಂದರೆ ಅವರಿಗೆ ಈ ವರ್ಷದ್ದು ಏನಂತಂದರೆ ಅವರು ಪಶ್ಚಾತ್ತಾಪ ಪಟ್ಟಿದ್ದಾರೆ, ಏನು ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋದು. ಅದು ಕರೆಕ್ಟ್ ಮಾಡ್ಕೊಳ್ಳೋಕೆ ಒಂದು ಚಾನ್ಸ್ ಕೇಳ್ತಾ ಇದ್ದಾರೆ, ಅದನ್ನು ಕೊಟ್ಬಿಡಿ. ನಿಮಗೆ ಏನಾದರೂ ಬೆಸ್ಟ್ ಕಾಲೇಜ್ ಬಗ್ಗೆ ಯಾವುದಾದ್ರೂ ಲಾಂಗ್ ಟರ್ಮ್ ಮಾಡೋಕ್ಕೋಸ್ಕರ ಬೇಕು ಅಂತಂದರೆ ಕ್ಲಿಯರ್ ಆಗಿ ನೀವು ಕಮೆಂಟ್ ಏನಾದರೂ ಹಾಕಿದರೆ ನಾನು ಅದ್ರ ಮುಖಾಂತರ ನಿಮಗೆ ಈ ವಿಡಿಯೋ ಕ್ಲಿಯರ್ ಆಗಿ ಯಾವುದೆಲ್ಲ ಬೆಸ್ಟ್ ಇದೆ, ಯಾವ ರೀತಿ ಆನ್ಲೈನ್ ಇದಾನ ಆಫ್ಲೈನ್ ಇದಾನೆ, ಯಾವ ಏರಿಯಾದಲ್ಲಿದೆ ಎಲ್ಲಾನು ಕ್ಲಿಯರ್ ಆಗಿ ನಿಮಗೆ ವಿಡಿಯೋನ ಹೇಳಿರ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಕಾಲೇಜ್ ಅಣ್ಣ ಗೈಡ್.